ಅವ್ಯವಸ್ಥೆಯ ಗೂಡಾದ ಯಾದಗಿರಿ ಜಿಲ್ಲಾಸ್ಪತ್ರೆ. ಚೀಟಿ ಪಡೆಯಲು ಗಂಟೆಗಟ್ಟಲೆ ಕಾಯೋ ಪರಿಸ್ಥಿತಿ. ಅಯ್ಯೋ, ಈ ದೃಶ್ಯ ನೋಡಿ ಚಿಕಿತ್ಸೆಗೆ ಅಂತ ಸಾವಿರಾರು ಜನರು ಬಂದಿದ್ದಾರೆ. ಆದ್ರೆ ಇಲ್ಲಿರೋದೇ ಬರೀ 2 ಕೌಂಟರ್. ಹೀಗಾಗಿ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದೆ ಜನ ಪರದಾಡ್ತಿದ್ದಾರೆ. ಅಂದಹಾಗೆ ವೀಕ್ಷಕರೇ, ಈ ದೃಶ್ಯವೆಲ್ಲ ಕಾಣಿಸಿದ್ದು ಗಿರಿನಾಡು ಅಂತಲೇ ಫೇಮಸ್ ಆಗಿರೋ ಯಾದಗಿರಿ ಜಿಲ್ಲಾಸ್ಪತ್ರೆಯಲ್ಲಿ. ಹೊಸದಾಗಿ ನಿರ್ಮಾಣವಾಗಿರೋ ಜಿಲ್ಲಾಸ್ಪತ್ರೆಯೇನೋ ನೋಡೋಕೆ ಚೆನ್ನಾಗಿ ಇದೆ, ಆದ್ರೆ ಸೂಕ್ತ ಸೌಕರ್ಯ ಇಲ್ಲ ಅಂತಿದ್ದಾರೆ ಜನ. 10 ರೂಪಾಯಿ ಕೊಟ್ಟು ಚೀಟಿ ತೆಗೆದುಕೊಳ್ಬೇಕು, ಆದ್ರೆ ಇಲ್ಲಿರೋದೇ 2 ಕೌಂಟರ್. ಹೀಗಾಗಿ ಚಿಕಿತ್ಸೆಗೆ ಬರೋರ ಸಂಖ್ಯೆಗೆ ಇದು ಹೊಂದುತ್ತಿಲ್ಲ. ಬೇಗ ಚೀಟಿ ಸಿಗದೆ ಜನ ಲೈನ್ ನಲ್ಲಿ ನಿಂತು ಕಾಲ ಕಳೆಯಬೇಕಾಗಿದೆ. ಯಾದಗಿರಿ ಜಿಲ್ಲೆಯ ಜಿಲ್ಲಾಸ್ಪತ್ರೆಯಲ್ಲಿ ಯಾವುದೇ ರೀತಿ ರೋಗಿಗಳಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಕೊಡ್ತಾ ಇಲ್ಲ. ಬಡವರು ಕೂಡ ಊಟ ತಿಂಡಿ ಅನ್ನೋದು ಬಿಟ್ಟು ಕೂತ್ಕೊಂಡಿದ್ರು. ಯಾಕೆ ಅಂತ ಕೇಳಿದ್ರೆ, ಊಟಕ್ಕೆ ಹೋದ್ರೆ ಮತ್ತೆ ಲೈನ್ ಎಲ್ಲಿ ಹೋಗುತ್ತೋಪ್ಪ, ಮತ್ತೆ ಈ ಸದ್ಯಕ್ಕೆ ಯಾವಾಗ ಕರೀತಾರ ಗೊತ್ತಿಲ್ಲ, ಮತ್ತೆ ಕರೆದ್ರೆ ಆಮೇಲೆ ಕರೆಯೋದಿಲ್ಲ ಅನ್ನೋ ಒಂದು ಮನಸ್ಥಿತಿ ಅವರು ಉಪವಾಸ ಕೂಡ ಕುಂತಿದ್ರು. ಅದಕ್ಕೆ ದಯವಿಟ್ಟು ಈ ಸಂಬಂಧಪಟ್ಟ ಅಧಿಕಾರಿಗಳು ಇದರನ್ನ ಅತಿ ಕ್ಷಣದಲ್ಲೇ ಇದರ ಒಂದು ಸಮಸ್ಯೆಯನ್ನ ಬಗೆಹರಿಸಿ ಈ ಒಂದು ಬಡ ಜನರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಮತ್ತು ಹಳ್ಳಿಗಳಿಂದ ಬರ್ತಕ್ಕಂತ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನ ಮಾಡಿಕೊಡ್ತೇನೆ. ಈಗ ಮೊದಲೇ ಸಾಂಕ್ರಾಮಿಕ ಜ್ವರ ಬಾಧೆ ಹೆಚ್ಚಾಗ್ತಿದೆ. ಈಗ ಜಿಲ್ಲಾಸ್ಪತ್ರೆಗೆ ನೂತನ ಕಟ್ಟಡವಾದ ನಂತರ ಸುತ್ತಮುತ್ತಲ ಹಳ್ಳಿಗಳಿಂದ ತಾಲೂಕುಗಳಿಂದ ಬರೋರ ಸಂಖ್ಯೆ ಕೂಡ ಬರ್ತಿದ್ದಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ಸೂಕ್ತ ಸೌಲಭ್ಯ ಒದಗಿಸುವಲ್ಲಿ ವಿಫಲವಾಗಿದ್ದಾರೆ ಅಂತಾರೆ ಜನರು. ಈ ಬಗ್ಗೆ ಅಧಿಕಾರಿಗಳು ಹೇಳೋದು ಹೀಗೆ. ಕೌಂಟ್ರ್ ಹೆಚ್ಚಿಗೆ ಮಾಡಬೇಕು ಅಂದರೆ ನಮ್ಮದು ಇಡೀ ಮೆಡಿಕಲ್ ಕಾಲೇಜ್ ಸ್ಟಾಫ್ ಬರಬೇಕು. ಈಗ ಸದ್ಯಕ್ಕೆ ನಾವು ನಡೀತಾ ಇರೋದು ನಮ್ಮದು ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸ್ಟಾಫ್ ಅಷ್ಟೇ ನಡೆಸ್ತಾ ಇದ್ದೀವಿ. 10 ಜನ ಡಾಟಾ ಎಂಟ್ರಿ ಆಪ್ರೇಟರ್ಸ್ ಇದ್ದಾರೆ. ಸೊ ಒನ್ಸ್ ವಿ ಗೆಟ್ ದ ಮೆಡಿಕಲ್ ಕಾಲೇಜ್ ಸ್ಟಾಫ್, ಸೊ ಟು ರನ್ ದ ಕೌಂಟರ್ಸ್ ಆಲ್ಸೋ ನಮಗೆ ಸ್ಟಾಫ್ ಬೇಕು. ಸ್ಟಾಫ್ ಬೇಕಾದರೆ ಮೆಡಿಕಲ್ ಕಾಲೇಜ್ ಸ್ಟಾಫ್ ಸಹ ಬಂದರು ನಾವು ಕೌಂಟರ್ಸ್ನ ಜಾಸ್ತಿ ಮಾಡಿ ಈ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಬೋದು. ಸ್ಟಾಫ್ ಕೊರತೆಯಿಂದ ಇದು ಸ್ವಲ್ಪ ಪ್ರಾಬ್ಲಮ್ ಇದೆ. ಆ್ಯಂಡ್ ಬಿಕಾಸ್ ಆಭಾ ಜನ್ರೇಟ್ನು ಮಾಡಬೇಕು, ನೆಟ್ವರ್ಕ್ ಇಶ್ಯೂಸ್ನು ಇದೆ ಅಂತ ಈ OPD ರಶ್ ಆಗ್ತಾ ಇದೆ. ಅದೇನೇ ಇರಲಿ, ಮೊದಲೇ ಹಿಂದುಳಿದ ಜಿಲ್ಲೆ ಅಂತ ಗುರುತಿಸಲ್ಪಟ್ಟಿರೋ ಯಾದಗಿರಿಯಲ್ಲಿ ಅಧಿಕಾರಿಗಳು ಈ ಸಮಸ್ಯೆ ಗಮನಿಸಿ ಕೂಡಲೇ ಪರಿಹಾರ ಕೈಗೊಳ್ಳಬೇಕಿದೆ. ನಮಸ್ಕಾರ ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ.